ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 26:1-5 ವಚನವನ್ನ ನಾವು ಧ್ಯಾನ ಮಾಡೋಣ. ಅಬ್ರಹಾಮನ ಕಾಲದಲ್ಲಿ ಬಂದ ಮೊದಲನೆಯ ಬರವಲ್ಲದೆ ಇನ್ನೂ ಒಂದು ಬರವು ಕಾನಾನ್ ದೇಶಕ್ಕೆ ಬಂತು. ಆಗ ಈಸಾಕನು ಫಿಲಿಷ್ಟಿಯರ ಅರಸನಾದ ಅಬಿಮಲೇಕನ ಬಳಿಗೆ ಗೆರಾರರಿಗೆ ಹೋದನು. ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನಾನು ಹೇಳುವಂತ ದೇಶದಲ್ಲಿ ನೀನು ವಾಸ ಮಾಡಬೇಕು. ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು. ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ನಿನ್ನ ತಂದೆಯಾದ ಅಬ್ರಹಾಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞಾ ನೇಮ ವಿಧಿಗಳನ್ನು ಕೈಗೊಂಡು ನಡೆದಿದ್ದರಿಂದ ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಿ ನಿನ್ನ ಸಂತತಿಯವರನ್ನು ಆಕಾಶದಲ್ಲಿರುವ ನಕ್ಷತ್ರಗಳಷ್ಟಾಗಿ ಮಾಡಿ ಅವರಿಗೆ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಅಂದನು. ಅಬ್ರಹಾಮನಿಗೆ ಮಾಡಿದಂತ ವಾಗ್ದಾನಗಳನ್ನೆಲ್ಲ ಇಸಾಕನಿಗೂ ದೇವರು ಮಾಡಿದ್ರು ಅನ್ನೋದನ್ನ ಇವತ್ತು ನಾವು ನೋಡ್ತೀವಿ. ಇವತ್ತು ಕುಟುಂಬದಲ್ಲಿ ತಂದೆ ತಾಯಿಗಳ ಪಾತ್ರ ಬಹಳ ಪ್ರಾಮುಖ್ಯ. ಹೌದು, ಮಕ್ಕಳ ಪಾತ್ರನೂ ಇದೆ. ಅದು ಇನ್ನೊಂದು ಭಾಗದಲ್ಲಿ ದೇವರು ಮಕ್ಕಳಿಗೂ ಸಹ ಅವರ ಜವಾಬ್ದಾರಿಕೆ ತಿಳಿಸಿದ್ದಾರೆ. ಆದ್ರೆ ತಂದೆ ತಾಯಿಗಳಿಂದಲೇ ಆರಂಭವಾಗೋದು ಎಲ್ಲಾನು. ಸೊ ಹೀಗಾಗಿ ಇಲ್ಲಿ ಕಾನಾನ್ ದೇಶಕ್ಕೆ ಇನ್ನೊಂದು ಬರಗಾಲ ಬಂತು. ಇಲ್ಲಿ ಈಸಾಕ ಅವಾಗ ಅಬಿಮಲೇಕನ ಹತ್ರ ಗೆರಾರಿಗೆ ಹೋಗ್ಬಿಡ್ತಾನೆ. ಆಗ ದೇವರು ಅವನಿಗೆ ದರ್ಶನ ಕೊಟ್ಟು, ನೋಡಪ್ಪ, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗ್ಬೇಡ, ನಾನು ಹೇಳಂತ ದೇಶದಲ್ಲೇ ವಾಸ ಮಾಡು. ಅಲ್ಲಿ ನಿನಗೆ ಬರಗಾಲ ಇದ್ರು ನಾನು ನಿನ್ನ ನೋಡ್ಕೊಳ್ತೀನಿ. ನಾನು ಹೇಳಂತ ದೇಶದಲ್ಲಿ ನೀನು ವಾಸವಾಗಿದ್ರು ಪ್ರವಾಸಿಯಾಗಿದ್ರು ನಿನ್ನ ತಂದೆಗೆ ನಾನು ವಾಗ್ದಾನ ಕೊಟ್ಟೆ. ಅವನು ಸಹ ನನ್ನ ಒಂದು ಆಜ್ಞಾ ವಿಧಿಗಳಲ್ಲಿ ನಡೆದನು. ಆದ್ರಿಂದ ಅವನು ಕೊಟ್ಟಂತ ವಾಗ್ದಾನಗಳನ್ನೆಲ್ಲ ನೆರವೇರಿಸ್ಬಿಟ್ಟೆ. ಇಸಾಕನೇ, ನೀನು ಸಹ ನನ್ನ ಆಜ್ಞಾ ವಿಧಿಗಳನ್ನ ನೀನು ನೆರವೇರಿಸಿದ್ರೆ ನಿನಗೂ ಸಹ ನಾನು ಕೊಡ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಈಸಾಕನಿಗೆ ಒಂದು ಟೆಂಪ್ಟೇಷನ್. ಅಪ್ಪ ಒಂದಿನ ಇಳಿದು ಹೋದ್ರು, ನಾನು ಸಹ ಇಳಿದು ಹೋಗ್ಬೇಕು. ಇವತ್ತು ಎಷ್ಟೋ ಜನರು ಆ ರೀತಿನೇ, ನಮ್ಮ ತಂದೆ ಈ ರೀತಿ ಮಾಡಿದ್ರು ನಾನು ಈ ರೀತಿ ಮಾಡ್ತೀನಿ, ಅಥವಾ ದೊಡ್ಡವರು ಈ ರೀತಿ ಮಾಡಿದ್ರು ನಾನು ಈ ರೀತಿ ಮಾಡ್ತೀನಿ ಎಂಬುದಾಗಿ ಹೇಳಿ ಅವ್ರು ತಪ್ಪು ಮಾಡಿದ್ರಿಂದ ಅದೇ ತಪ್ಪನ್ನು ನಾವು ಮಾಡಕ್ ಹೋಗ್ತೀವಿ, ನಷ್ಟವನ್ನ ಅನುಭವಿಸ್ತೀವಿ. ದೇವ್ರ ವಾಗ್ದಾನ ನಮ್ಮ ಜೀವನದಲ್ಲಿ ನೆರವೇರಲ್ಲ. ಅಂತ ಒಂದು ಸ್ಥಿತಿಯಲ್ಲಿ ಯಾರಾದ್ರೂ ಇದ್ದೀರಾ? ಅಥವಾ ಮೆಜಾರಿಟಿ ಏನ್ ಮಾಡುತ್ತೋ ಅದನ್ನೇ ನಾನು ಮಾಡ್ತೀನಿ ಎಂಬುದಾಗಿ ಹೇಳಿ ನಾವು ಕೂತ್ಕೊಂಡ್ರೆ ಖಂಡಿತವಾಗಿ ನಾವು ಘನವಂತರಾಗಿ ಬಾಳಕ್ಕಾಗಲ್ಲ. ದೇವ್ರ ವಾಗ್ದಾನ ನಮ್ಮ ಜೀವನದಲ್ಲಿ ನೆರವೇರಲ್ಲ. ಪ್ರಿಯ ದೇವ್ರ ಮಕ್ಕಳೇ, ಸಭಾಪಾಲಕರು ಈ ರೀತಿ ಮಾಡಿದ್ರು, ದೊಡ್ಡ ದೊಡ್ಡ ಸೇವಕರು ಈ ರೀತಿ ಮಾಡಿದ್ರು, ಅದರಿಂದ ನಾನು ಈ ರೀತಿ ಮಾಡ್ತೀನಿ ಅನ್ನೋದು ನಮ್ಮ ಜೀವಿತಕ್ಕೆ ಹಾನಿ ಆಗುತ್ತೆ. ಆದ್ರಿಂದ ಪ್ರಿಯರೇ, ಅವರವರ ನಡತೆಗೆ ಅವರವರು ಲೆಕ್ಕ ಕೊಡಬೇಕು. ನಿನ್ನ ನಡತೆಗೆ ನೀನು ಲೆಕ್ಕ ಕೊಡ್ಬೇಕು. ದೇವ್ರು ಇವತ್ತು ಹೇಳ್ತಾ ಇದ್ದಾರೆ, ಬೇಡ, ನಿಮ್ಮ ತಂದೆ ಇಳಿದು ಹೋದ ತರ ನೀ ಇಳಿದು ಹೋಗ್ಬೇಡ. ಆದ್ರೆ ನಿಮ್ಮ ತಂದೆ ಪಶ್ಚಾತ್ತಾಪ ಪಟ್ಟು ಅವನ್ ತಿರುಗಿ ಮೇಲೆ ಮೇಲೆ ಏರಿ ಬಂದನು. ಈಗ ನಿನಗೆ ಬರಗಾಲ ಬಂದ್ರು ನಾನು ನೀನ್ ನೋಡ್ಕೊಳ್ತೀನಪ್ಪ, ನೀನು ಇಳಿದು ಹೋಗ್ಬೇಡ ಅಂತ ದೇವ್ರು ಹೇಳಿದ್ರು. ಸೊ ಪ್ರಿಯ ದೇವ್ರ ಮಕ್ಕಳೇ, ಇವತ್ತು ದೇವ್ರು ನಿಮಗೂ ಹೇಳ್ತಾ ಇದ್ದಾರೆ, ಏ ಸ್ವಾಮಿ ನಂಬ್ರಿ, ಸಭೆಗೆ ಬನ್ರಿ, ಬೈಬಲ್ ಓದ್ರಿ, ಪ್ರಾರ್ಥನೆ ಮಾಡ್ರಿ, ದೇವರೊಂದಿಗೆ ಯೇಸು ಕ್ರಿಸ್ತನ ಮೂಲಕ ಅನ್ಯೋನ್ಯತೆ ಉಳ್ಳವರಾಗಿರ್ರಿ ಅಂತ ದೇವ್ರು ಹೇಳ್ತಾ ಇದ್ದಾರೆ. ಈ ಪಾಪ ಬಿಟ್ಬಿಡು ಅಂತ ದೇವ್ರು ಹೇಳ್ತಾ ಇದ್ದಾರೆ. ದಯವಿಟ್ಟು ಈ ಪಾಪ ಮಾಡ್ಬೇಡ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಈ ಅನ್ಯಾಯ ಮಾಡ್ಬೇಡ ಅಂತ ಇದ್ದಾರೆ. ಈ ಕೋಪ ಇಟ್ಟುಕೊಳ್ಬೇಡ ಅಂತ ಇದ್ದಾರೆ. ವಿಧೇಯನಾಗು, ಆಶೀರ್ವಾದವಂತೀಯ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥಿಸೋಣವಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆ ಆದವರೇ, ಇವತ್ತು ಎಷ್ಟೋ ಜನರಿಗೆ ನೀನು ಹೇಳ್ತಾ ಇದೆಯಾ, ಕೋಪ ಬಿಡು, ಪಾಪ ಬಿಡು, ಅನ್ಯಾಯ ಬಿಡು, ಅಕ್ರಮ ಬಿಡು ಎಂಬುದಾಗಿ ಹೇಳ್ತಾ ಇದೆಯಾ. ಯೇಸುವನ್ನ ನೀನು ನಂಬು, ದೀಕ್ಷಾ ಸ್ನಾನ ಹೊಂದು ಎಂಬುದಾಗಿ ಹೇಳ್ತಾ ಇದೆಯಾ. ಆದರೆ ಎಷ್ಟೋ ಜನ ತಾತ್ಸಾರ ಮಾಡ್ತಾ ಇದ್ದಾರೆ. ಸ್ವಾಮಿ, ಆ ಥರ ತಾತ್ಸಾರ ಮಾಡದ ಹಾಗೆ ದೇವರೇ, ನಾವು ಸತ್ಯವೇದವನ್ನು ಬಿಟ್ಟು ಇಳಿದು ಹೋಗದ ಹಾಗೆ ಸತ್ಯವೇದಕ್ಕೆ ಅನುಗುಣವಾಗಿ ನಾವು ನಡಿಲಿಕ್ಕಾಗುವಂತೆ ನಮಗೆ ಕೃಪೆ ಕೊಡು. ನಮ್ಮ ಫೀಲಿಂಗ್ ಮೇಲಲ್ಲ, ಆದ್ರೆ ನಮ್ಮ ಹೃದಯ
ದೇವರ ವಾಕ್ಯದ ಕಡೆಗೆ ಎಳೆಯುವಾಗ ಅದರ ಪ್ರಕಾರವೇ ನಡೆಯುವಾಗ ಎಲ್ರಿಗೂ ಕೃಪೆ ಕೊಡು. ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಸ್ವರ್ಗದಾನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಓ ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ.